ನಮಸ್ಕಾರ. ನಮಸ್ತೆ ಸರ್. ಏನ್ ಮೇಡಮ್ ಪ್ರಾಡಕ್ಟ್ ಎಲ್ಲ ಇಟ್ಟಿದ್ರಲ್ಲ, ಯಾವ ಕಂಪ್ನಿ ಮೇಡಮ್ ಇದು? ಸರ್ ಇದು ನಮ್ಮದೇ ಕಂಪ್ನಿ ಸರ್, ನಾವೇ ಮ್ಯಾನುಫ್ಯಾಕ್ಚರರ್ ಮಾಡಿರೋದು. ಇಷ್ಟು ದಿನ ನೀವು ರಾಗಿನ ಮುದ್ದೆಯಾಗಿ ತಿಂತಾ ಇದ್ರಿ, ಇವಾಗ ನಿಮಗೆಲ್ಲರಿಗೂ ಈಸಿ ಆಗಲಿ, ಮುದ್ದೆ ತಿಂದೇ ಇರೋರಿಗೆ ಮುದ್ದೆಯಲ್ಲಿ ತುಂಬ ಎನರ್ಜಿ ಇದೆ, ಅದರಲ್ಲಿ ಐರನ್, ಕ್ಯಾಲ್ಶಿಯಂ, ಫೈಬರ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಹ್ಯೂಮನ್ ಕನ್ಸಂಪ್ಷನ್ ಎಲ್ಲರೂ ಮುದ್ದೆನ ತಿನ್ನಬೇಕು, ಎಲ್ಲರೂ ರಾಗಿನ ಯೂಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಸರ್ ಒಂದು 7 ಇಯರ್ಸ್ ರಿಸರ್ಚ್ ಮಾಡಿ ನಾವು ಇದನ್ನು ರಾಗಿನ ಅಕ್ಕಿಯಾಗಿ ತಯಾರಿ ಮಾಡಿದ್ದೀವಿ ಸರ್. ಇದು ರಾಗಿ ಅಕ್ಕಿ ಸರ್. ಈ ರಾಗಿ ಅಕ್ಕಿಯಲ್ಲಿ ನೀವು ಅನ್ನದ ಥರ ಯೂಸ್ ಮಾಡ್ಬೋದು, ಅಂದರೆ ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತು, ರೈಸಲ್ಲಿ ಏನೇನು ಮಾಡ್ತಿರೋ ಎಲ್ಲ ಈ ರಾಗಿ ಅಕ್ಕಿಯಲ್ಲಿ ಮಾಡ್ಬೋದು ಸರ್. ಇನ್ನು ನೆಕ್ಸ್ಟ್ ಇದು ರಾಗಿ ರವಾನು ಇದೆ ಸರ್. ಈ ರಾಗಿ ರವಾನಲ್ಲಿ ಇಡ್ಲಿ, ಉಪ್ಪಿಟ್ಟು, ಏನೇನು ರವಾನಲ್ಲಿ ಮಾಡ್ತೀವಿ ಎಲ್ಲ ಮಾಡ್ಕೊಂಡು ಕನ್ಸಂಪ್ಷನ್ ಮಾಡ್ಬೋದು ಸರ್. ಅಂದರೆ ಸರ್ ಇದರಲ್ಲಿ ನಿಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಅಂದರೆ ಹೇಳೋಕ್ಕೆ ಆಗಲ್ಲ. ರಾಗಿಯಲ್ಲಿ ನಿಮಗೆ ಗೊತ್ತಿದೆ ರಾಗಿಯಲ್ಲಿ ಎಷ್ಟು ನ್ಯೂಟ್ರಿಷನ್ಸ್ ಇದೆ, ಏನೆಲ್ಲ ನಮ್ಮ ಬಾಡಿಗೆ ಎಷ್ಟು ಯೂಸ್ ಆಗುತ್ತೆ ಅಂತ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಸರ್ ಗ್ಲಿಸಮಿಕ್ ಇಂಡೆಕ್ಸ್ ಕಮ್ಮಿ ಇದೆ. ಇದು ಶುಗರ್ ಪೇಷಂಟಿಗೆಲ್ಲ ತುಂಬ ಒಳ್ಳೆಯದು ಸರ್. ಹಾಗಾಗಿ ನಾವು ರಾಗಿ ಅಕ್ಕಿ, ರಾಗಿ ರವಾನ ನಾವು ತಯಾರಿ ಮಾಡಿದ್ದೀವಿ ಸರ್. ಫೇವರಿಟಾ ಅಂತ ನಮ್ಮ ಬ್ರ್ಯಾಂಡು. ರಾಗಿ ರೈಸು, ರಾಗಿ ರವ, ಇನ್ನೋವೇಟಿವ್ ಫುಡ್ ಇಂಡಸ್ಟ್ರಿ ಸರ್ ನಮ್ಮ ಕಂಪ್ನಿ. ನಾವು ಬ್ಯಾಂಗ್ಳೂರು ಕನಕಪುರ ಮೇನ್ ರೋಡು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸರ್. ಒಟ್ಟಿನಲ್ಲಿ ರಾಗಿ ಉಂಡು ಆರೋಗ್ಯವಂತರಾಗಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ರಾಗಿ ತಿನ್ನಿ ಆರೋಗ್ಯವಾಗಿದೆ ಅಂತ ಹೇಳ್ತಾರೆ. ಇನ್ನು ಸರ್ ಇನ್ನು ಏಜ್ ಆದವರೆಲ್ಲ ಮುದ್ದೆ ತಿನ್ನೋ ಕಷ್ಟಪಡ್ತಾರೆ, ಅಯ್ಯೋ ಮುದ್ದೆ ನುಂಗೋಕ್ಕಾಗೋದಿಲ್ಲ, ಮತ್ತೆ ಸರ್ ಮನೆಯಲ್ಲಿ ಮುದ್ದೆ ಮಾಡೋಕ್ಕೂ ಬರಲ್ಲ ಒಬ್ಬೊಬ್ಬರಿಗೆ. ಹಾಗಾಗಿ ನಾವು ಇದರಿಂದ ಟಿಫನ್ ಐಟಮ್ ಥರ ಮಾಡ್ಕೊಂಡ್ರೆ ಸರ್ ಮಕ್ಕಳು ಸಹ ತಿನ್ಬೋದು. ಮಕ್ಳಿಗೆ ಬಾಕ್ಸಿಗೆ ನೀವು ವೆರೈಟಿ ಡಿಶಸ್ ಎಲ್ಲ ಮಾಡಿ ರಾಗಿನ ಡೈಲಿ ಕನ್ಸಂಪ್ಷನ್ ಥರ ಯೂಸ್ ಮಾಡ್ಬೋದು ಸರ್ ನೀವು. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ಯಾವ ಪ್ರಾಡಕ್ಟ್ಗಳಾಯ್ತು? ಅದರಲ್ಲೇ ನಾವು ಇವಾಗ ಇದರಲ್ಲಿ ರಾಗಿ ರೈಸ್, ರಾಗಿ ರವಾನಲ್ಲೇ ಏನು ಪ್ರಿಸರ್ವೇಟಿವ್ ಇಲ್ಲದೆ ಇರೋಂಗೆ ಸರ್ ಇದರಲ್ಲಿ ನಾವು ದೋಸೆ ಮಿಕ್ಸ್, ಇಡ್ಲಿ ಮಿಕ್ಸ್, ಬಿಸಿಬೇಳೆ ಬಾತ್ ಮಿಕ್ಸ್, ಕಿಚಡಿ ಮಿಕ್ಸ್, ಪಲಾವ್ ಮಿಕ್ಸು ಎಲ್ಲನೂ ಒಂದು 10 ಪ್ರಾಡಕ್ಟ್ ಮಾಡಿದ್ದೀವಿ ಸರ್. ರಾಗಿ ರೈಸು, ರಾಗಿ ರವಾನಲ್ಲೇ ನ್ಯಾಚುರಲ್ ಆಗಿ ಜಸ್ಟ್ ನೀವು ಕುಕ್ ಮಾಡೋದಷ್ಟೇ. ಎಲ್ಲ ಮಸಾಲೆ ಎಲ್ಲ ಇದರಲ್ಲೇ ರೆಡಿ ಇರುತ್ತೆ. ವೆಜಿಟೇಬಲ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ ನಿಮಗೆ ಟೈಮ್ ಸೇವ್ ಆಗುತ್ತೆ. ಇಲ್ಲ ನ್ಯಾಚುರಲ್ ಆಗಿ ಏನು ಪ್ರಿಸರ್ವೇಟಿವ್ ಏನು ಇಲ್ಲದಂಗೆ ಇದನ್ನ ತಯಾರಿ ಮಾಡಿದ್ದೀವಿ. ಒಟ್ಟಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಒಂದು ಕಲರಿಂಗು, ಯಾವ ಏಜೆಂಟ್ ಏನು ಬಳಸಲ್ಲ? ಏನು ಇಲ್ಲ ಸರ್, ನ್ಯಾಚುರಲ್ ಆಗಿ ಮನೇಲಿ ಹೇಗೆ ಯೂಸ್ ಮಾಡಿ ಹೋಮ್ ಮೇಡೇ ಇದು ಮಾಡಿರೋದು ಸರ್. ಪಕ್ಕ ಆರ್ಗಾನಿಕ್ಕು, ಅಜ್ಜಿ ಕೈ ರುಚಿ, ಅಮ್ಮನ ಕೈ ರುಚಿ ಎರಡೂ ಇರುತ್ತೆ. ಹಾಗೆ ಇರುತ್ತೆ ಸರ್. ಥ್ಯಾಂಕ್ ಯು ಮ್ಯಾಮ್.